ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ನೋಡೋಣ. ಏನಪ್ಪಾ ಅಂದರೆ ಐಸ್ ಕ್ರೀಮ್ ರೀತಿ ಕಾಣುವಂಥ ಒಂದು ಕೇಕ್ ರೆಸಿಪಿ ನೋಡೋಣ. ಮಕ್ಕಳಿಗೆ ಮತ್ತು ಚಾಕ್ಲೇಟ್ ಫ್ಲೇವರ್ನ ಯಾರು ಇಷ್ಟಪಡ್ತಾರೆ ಅಂಥವ್ರಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಐಸ್ ಕ್ರೀಮ್ ಥರ ಕಾಣಿಸೋವಂಥ ಒಂದು ಕೇಕ್ ಆಗಿರೋದ್ರಿಂದ ತಿನ್ನೋರು ಕೂಡ ತುಂಬಾ ಕನ್ಫ್ಯೂಸ್ ಆಗ್ತಾರೆ, ಇದು ಐಸ್ ಕ್ರೀಮಾ ಕೇಕಾ ಅಂತ ಹೇಳಿ. ಸೊ ಈ ರೆಸಿಪಿ ಹೆಸರು ಬಂದು ಕೇಕ್ಸಿಕಲ್ ಅಂತ ಹೇಳಿ. ಕೇಕ್ಸಿಕಲ್ ಅಂತ ಯಾಕೆ ಕರೀತಾರೆ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಕ್ಯಾಂಡಿ ಎಲ್ಲ ತಿಂತೀವಲ್ವಾ, ಅದನ್ನ ಪಾಪ್ಸಿಕಲ್ ಅಂತ ಹೇಳ್ತಾರೆ. ಅದೇ ರೀತಿ ಅದೇ ಶೇಪಲ್ಲಿ ಇರುವಂಥ ಕೇಕ್ಗೆ ಕೇಕ್ಸಿಕಲ್ ಅಂತ ಹೆಸರಿಟ್ಟಿದ್ದಾರೆ ಅಷ್ಟೇ. ನೀವು ಈ ಕೇಕ್ಸಿಕಲ್ನ ತುಂಬಾ ಡಿಫ್ರೆಂಟ್ ರೀತಿಯಾಗಿ ಮಾಡ್ಕೋಬಹುದು. ಏನಪ್ಪಾ ಅಂದ್ರೆ ಮಾಮೂಲಿ ಕೇಕ್ನಲ್ಲೂ ಈ ಕೇಕ್ಸಿಕಲ್ ಮಾಡ್ಕೋಬಹುದು, ಬ್ರೌನೀಸ್ ಅಲ್ಲಿ ಕೇಕ್ಸಿಕಲ್ ಮಾಡ್ಕೋಬಹುದು, ಆಪಲ್ ಕೇಕಲ್ಲಿ ಮಾಡ್ಕೋಬಹುದು, ಇನ್ನು ತುಂಬಾನೇ ವೆರೈಟಿ ಆಫ್ ಕೇಕ್ಸ್ ಅಲ್ಲಿ ಈ ರೀತಿಯಾದಂಥ ಕೇಕ್ಸಿಕಲ್ ಮಾಡ್ಕೋಬಹುದು. ನಾನು ಇವತ್ತು ನಿಮಗೆ ಬ್ರೌನಿನಲ್ಲಿ ಯಾವ ರೀತಿಯಾಗಿ ಕೇಕ್ಸಿಕಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬ್ರೌನೀಸ್ ಅಂದ್ರೆ ಏನು ಅಂದ್ರೆ ಕೇಕ್ ತರಾನೇ ಇರುತ್ತೆ, ಬಟ್ ಕೇಕ್ ಅಷ್ಟು ಸ್ಪಾಂಜಿಯಾಗಿ ಸಾಫ್ಟ್ ಆಗಿ ಇರೋದಿಲ್ಲ ಬ್ರೌನೀಸ್. ಹಾಗಾಗಿ ನೀವು ಇದಕ್ಕೆ ಬೇಕಿಂಗ್ ಪೌಡರ್ ಹಾಕ್ತಾ ಇದ್ರು ಕೂಡ ನಡೆಯುತ್ತೆ. ಬಟ್ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಬೇಕಿಂಗ್ ಪೌಡರ್ ಯೂಸ್ ಮಾಡಿದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಲಾಸ್ಟ್ ವೀಕ್ ಒಂದು ಡಿಫ್ರೆಂಟ್ ಆಗಿರುವಂತ ಪಿನಾಟಾ ಕೇಕ್ ರೆಸಿಪಿ ನಿಮಗೆ ಹೇಳ್ಕೊಟ್ಟಿದ್ದೆ. ಆ ಪಿನಾಟಾ ಕೇಕ್ ನಲ್ಲಿ ನೀವು ಈ ರೀತಿಯಾದಂತ ಡಿಫ್ರೆಂಟ್ ಆಗಿರುವಂತ ಕೇಕ್ಸಿಕಲ್ಸ್ ಇಟ್ಕೊಟ್ರೆ ಸಕ್ಕತ್ತಾಗಿರುತ್ತೆ ಐಡಿಯಾ ಮಾತ್ರ. ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತೆ ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮಂತ ಸಣ್ಣ ಚಾನಲ್ಗೆ ಹೆಲ್ಪ್ ಮಾಡ್ದಾಗತ್ತೆ. ತಡ ಮಾಡದೆ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮೆಜರ್ ಮಾಡಿ ತಗೊತಾ ಇದ್ದೀನಿ, ಅಂದರೆ ತೂಕ ಹಾಕ್ಬಿಟ್ಟು ತಗೋತಾ ಇದ್ದೀನಿ. ಇಲ್ಲಿ ನಾನು 60 ಗ್ರಾಮ್ನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಮಿಷನ್ನ ರೀಸೆಟ್ ಮಾಡಿಬಿಟ್ಟು 115 ಗ್ರಾಮ್ ಅಥವಾ 120 ಗ್ರಾಮ್ನಷ್ಟು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೀನಿ. ಪೂರ್ತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವಿವಾಗ ಚೆಂದ ಮೆಲ್ಟ್ ಮಾಡ್ಕೋಬೇಕು. ಅದಕ್ಕಾಗಿ ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಸಣ್ಣ ಪಾತ್ರೆಯಲ್ಲಿ. ಮತ್ತು ಅದ್ರ ಮೇಲೆ ನಾವು ಹಾಕಿರುವಂಥ ಅಂದರೆ ಬೆಣ್ಣೆ ಮತ್ತು ಚಾಕ್ಲೇಟ್ ಹಾಕಿರುವಂಥ ಒಂದು ಪಾತ್ರೆನ ಇಟ್ಬಿಟ್ಟು ಇದನ್ನ ಇವಾಗ ಬರೀ ಹಬೆನಲ್ಲಿ ಅಂದರೆ ಸ್ಟೀಮಲ್ಲಿ ಮೆಲ್ಟ್ ಮಾಡ್ಕೊತೀನಿ. ಪೂರ್ತಿ ನೀಟಾಗಿ ಒಂದು ಲಿಕ್ವಿಡ್ ಫಾರ್ಮಿಗೆ ಬರೋವರೆಗೂ ಇದನ್ನು ನೀಟಾಗಿ ಮೆಲ್ಟ್ ಮಾಡ್ಕೊತೀನಿ. ಇದು ಪೂರ ಈ ರೀತಿಯಾಗಿ ಕರಗಿದ ಮೇಲೆ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಅಂದರೆ 120 ml ಅಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಬದಲಿಗೆ ನೀವು ನೀರು ಕೂಡ ಹಾಕೋಬೋದು. ಇದನ್ನ ಇವಾಗ ಚೆಂದ ಮಿಕ್ಸ್ ಮಾಡ್ಕೊಬೇಕು. ಇವಾಗ ವೆಟ್ ಇಂಗ್ರೀಡಿಯೆಂಟ್ಸ್ ರೆಡಿ ಆಯಿತು. ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ 100 ಗ್ರಾಮ್ನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಏನಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಸ್ವಲ್ಪ ಸಾಣಿಸ್ಬಿಟ್ಟು ಹಾಕ್ಕೋಬೇಕು. ಒಂದು ವೇಳೆ ಏನಾದರೂ ಲಂಪ್ಸ್ ಇದ್ದರೆ ಅಂದರೆ ಏನಾದರೂ ಗಂಟಿದ್ರೆ ಹೋಗಿಬಿಡಲಿ ಅಂತ ಹೇಳಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ನಷ್ಟು ಅಂದರೆ 60 ಗ್ರಾಮ್ನಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಪುಡಿ ಮಾಡಿ ಹಾಕ್ಕೊಂಡ್ರೇ ಒಳ್ಳೆಯದು. ಇದು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸರಿ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದಾಗ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂದರೆ ನಾವು ಬ್ರೌನೀಸ್ ಮಾಡ್ತಾ ಇರೋದ್ರಿಂದ ಇದು ಹಾಕ್ತಾ ಇದ್ರೂ ಕೂಡ ನಡೆಯುತ್ತೆ. ಮತ್ತು 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಚೆಂದ ಮಿಕ್ಸ್ ಮಾಡಬೇಕು. ಒಂದು ಚೂರು ಗಂಟಿಲ್ದಲ್ಲೇ ಇರೋ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಹೇಳಿರುವಂಥ ಮೆಜರ್ಮೆಂಟ್ಸ್ ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕೇಕ್ ಮಾಡುವಾಗ ಯಾವುದೇ ಇಂಗ್ರೀಡಿಯೆಂಟ್ಸ್ನೂ ಅಂದಾಜಲ್ಲಿ ಹಾಕೋಕ್ಕಾಗಲ್ಲ, ಎಲ್ಲದನ್ನು ತೂಕದ ಪ್ರಕಾರನೇ ಹಾಕಬೇಕಾಗತ್ತೆ. ಒಂದು 5 ನಿಮಿಷ ಚೆಂದ ಮಿಕ್ಸ್ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಇದಕ್ಕೆ ನಾನಿವಾಗ ಚೆಂದ ಕಟ್ ಮಾಡ್ಕೊಂಡಿರುವಂಥ ಅಂದರೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಾಕಲೇಬೇಕಂತ ಏನಿಲ್ಲ, ತಿನ್ನುವಾಗ ಮಧ್ಯದಲ್ಲಿ ಒಂದೊಂದು ಡ್ರೈ ಫ್ರೂಟ್ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ನಮ್ಮ ಕೇಕ್ ಬ್ಯಾಟರ್ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಒಂದು ಮೌಲ್ಡಿಗೆ ಹಾಕ್ಕೊಳ್ಳೋ ಮುಂಚೆ ನಾವು ಯಾವ ಪಾತ್ರೆಯಲ್ಲಿ ಕೇಕ್ನ ಬೇಯಿಸ್ಬೇಕು ಅಂದ್ಕೊಂಡಿದ್ದೀವೋ ಆ ಪಾತ್ರೆನ ಮೊದಲಿಗೆ ಬಿಸಿಗೆ ಇಟ್ಕೊಬಿಡೋಣ. ನಾನಿಲ್ಲಿ ಒಂದು ದಪ್ಪ ತಳ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಸ್ಟೀಲ್ ರಿಂಗ್ ಇಟ್ಕೊತಾ ಇದ್ದೀನಿ ಚಿಕ್ಕದು. ಒಂದು ವೇಳೆ ಈ ರೀತಿಯಾದಂಥ ಸ್ಟೀಲ್ ರಿಂಗ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪ್ಲೇಟ್ ಅಥವಾ ಬೌಲ್ನ ಉಲ್ಟಾ ಮಾಡಿ ಕೂಡ ಹಾಕೋಬೋದು. ಇದ್ರ ಮೇಲೆ ಒಂದು ಕ್ಯಾಪ್ ಮುಚ್ಚಿಬಿಟ್ಟು ಒಂದು 12ರಿಂದ 15 ನಿಮಿಷ ಲೋ ಫ್ಲೇಮ್ನಲ್ಲಿ ಇದನ್ನ ಹೀಗೆ ಬಿಸಿಗಿಡ್ತಾ ಇದ್ದೀನಿ. ಈ ಪಾತ್ರೆ ಬಿಸಿ ಆಗುವಷ್ಟರಲ್ಲಿ ಮೌಲ್ಡ್ಗೆ ಕೇಕ್ ಬ್ಯಾಟರ್ನೆಲ್ಲ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು ಚಿಕ್ಕದ ಮೌಲ್ಡ್ ತಗೊಂಡಿದ್ದೀನಿ. ಮೌಲ್ಡ್ ಇಲ್ಲ ಅಂದ್ರೆ ನೀವು ಮಾಮೂಲಿ ಪಾತ್ರೆನಲ್ಲಿ ಕೂಡ ಮಾಡ್ಕೋಬಹುದು. ನಾನು ಆಲ್ರೆಡಿ ತುಂಬಾ ವಿಡಿಯೋಗಳಲ್ಲಿ ಮಾಮೂಲಿ ಸ್ಟೀಲ್ ಪಾತ್ರೆನಲ್ಲಿ ಕೂಡ ಮಾಡಿ ತೋರಿಸಿದ್ದೀನಿ, ಏನು ಚೇಂಜಸ್ ಆಗಲ್ಲ. ಪೂರಾ ಮೌಲ್ಡ್ಗೆ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಬಟರ್ ಪೇಪರ್ನ ಇದೇ ಶೇಪಿಗೆ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದ್ರೆ ಯಾವ ಪೇಪರ್ನಾದ್ರೂ ನೀವು ಹಾಕೋಬಹುದು. ಕೆಳಗೆ ಮತ್ತು ಸೈಡಲ್ಲಿ ಎರಡೂ ಕಡೆ ಕೂಡ ನೀಟಾಗಿ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಕೇಕ್ ಬ್ಯಾಟರ್ನ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಇದಕ್ಕೆ ಪೂರ್ತಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಒಂದು ಸರಿ ಟ್ಯಾಪ್ ಮಾಡ್ಕೊತೀನಿ, ಎಲ್ಲ ನೀಟಾಗಿ ಸೆಟಲ್ ಆಗಲಿ, ಏರ್ ಬಬಲ್ಸ್ ಏನಾದ್ರು ಇದ್ದರೆ ಹೋಗಲಿ ಅಂತ ಹೇಳಿ. ಅಷ್ಟರಲ್ಲಿ ಪಾತ್ರೆ ಕೂಡ ಬಿಸಿಯಾಗಿರುತ್ತೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಮೌಲ್ಡ್ನ ಇದರೊಳಗಡೆ ಇಟ್ಕೊತಾ ಇದ್ದೀನಿ.
ಮತ್ತು ಇದ್ರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 30ರಿಂದ 40 ನಿಮಿಷದವರೆಗೂ ಇದನ್ನು ಬೇಯಿಸ್ಕೋಬೇಕು. ಮಧ್ಯದಲ್ಲಿ ಮತ್ತೆ ಇದನ್ನ ತೆಗೆದು ನೋಡೋಕೆ ಹೋಗಬೇಡಿ. ಒಂದು 30 ನಿಮಿಷ ಆಗಲಿ, ಅದರ ನಂತರನೇ ನೀವು ಇದನ್ನು ಓಪನ್ ಮಾಡಿ ನೋಡ್ಬೋದು. ಇಲ್ಲಿ ನಾನು 40 ನಿಮಿಷ ಆದಮೇಲೆ ತೆಕ್ಕೊಂಡಿದ್ದೀನಿ ಬೆಂದಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ. ಒಂದು ಟೂತ್ ಪಿಕ್ ಅಥವಾ ಯಾವುದಾದ್ರೂ ಕಡ್ಡಿನೋ ಚಾಕುನೋ ಈ ರೀತಿಯಾಗಿ ಚುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ಈ ರೀತಿಯಾಗಿ ಏನಾದರೂ ಅಂಟ್ಕೊಂಡಿದೆ ಕೇಕ್ದು ಹಿಟ್ಟೆಲ್ಲ ಅಂತಂದರೆ ಇದಿನ್ನೂ ಬೆಂದಿಲ್ಲ ಅಂತ ಅರ್ಥ. ಇನ್ನೊಂದು 5ರಿಂದ 10 ನಿಮಿಷ ಇದನ್ನು ಹಾಗೆ ಮುಚ್ಚಿಬಿಟ್ಟು ಬೇಯಕ್ಕಿಟ್ರೆ ಆಯಿತು. ಒಂದು 10 ನಿಮಿಷ ಆದಮೇಲೆ ಇದನ್ನು ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಕೇಕ್ ಬೆಂದಿದೆ, ಒಂದು ಚೂರು ಕೂಡ ಅಂಟಿಲ್ಲ. ಇದನ್ನು ಇವಾಗ ಪಾತ್ರೆಯಿಂದ ಎತ್ತಿಬಿಟ್ಟು ಹಾಗೆ ತಣ್ಣಗಾಗೋವರೆಗೂ ಎತ್ತಿಟ್ಕೋತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲಿ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇಟ್ಕೊತೀನಿ. ಈ ಕರ್ಗಿರೋಂಥ ಚಾಕ್ಲೇಟ್ನಲ್ಲಿ 2 ಸ್ಪೂನ್ನಷ್ಟು ಡಾರ್ಕ್ ಚಾಕ್ಲೇಟ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ 2 ಸ್ಪೂನ್ನಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಕೇಕ್ ಪೂರ ತಣ್ಣ ಆದಮೇಲೆ ಕೇಕ್ನ ಮೌಲ್ಡಿಂದ ತೆಗೆದುಬಿಟ್ಟು ಅದ್ರ ಮೇಲೆ ನಾನು ಹಾಕಿದ್ದಂಥ ಬಟರ್ ಪೇಪರ್ನೆಲ್ಲ ಕೇಕಿಂದ ತೆಗೆದಾದ್ಮೇಲೆ ಪೂರ್ತಿ ಕೇಕ್ನ ಪುಡಿ ಮಾಡಿ ಇಟ್ಕೊತೀನಿ. ಯಾಕಂದರೆ ನಾವು ಇದನ್ನ ಐಸ್ ಕ್ರೀಮ್ ಶೇಪಿಂಗ್ ಮಾಡಬೇಕಾಗಿರೋದ್ರಿಂದ ಕೇಕ್ನೆಲ್ಲ ಪೂರ ಪುಡಿ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೆ ಮನೆಯಲ್ಲೇ ಕೇಕ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಅಂದರೆ ನೀವು ರೆಡಿಮೇಡ್ ಕೇಕ್ನಲ್ಲೂ ಕೂಡ ಕೇಕ್ಸಿಕಲ್ ಮಾಡ್ಕೋಬೋದು. ಕೇಕ್ನ ತಂದುಬಿಟ್ಟು ಅದನ್ನ ಪುಡಿ ಮಾಡ್ಕೋಬೇಕು. ಫಸ್ಟು ಪೂರ್ತಿ ಪುಡಿ ಮಾಡ್ಕೊಂಡ ನಂತರ ನಾವು ಆವಾಗಲೇ ಚಾಕ್ಲೇಟ್ ಮತ್ತು ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಯಾಕಂದರೆ ನಾವು ಇದಕ್ಕೊಂದು ಕ್ಯಾಂಡಿ ಶೇಪ್ ಕೊಟ್ಟಾಗ ಅದು ನೀಟಾಗಿ ಒಂದಕ್ಕೊಂದು ಹಿಡ್ಕೋಬೇಕು, ಅಂದರೆ ಸೆಟ್ ಆಗಬೇಕು ಅಂದರೆ ಅದರಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಅದಕ್ಕಾಗಿ ಇದನ್ನು ಹಾಕೋತಾ ಇರೋದು. ಇದನ್ನ ಇವಾಗ ಚೆಂದ ನಾದ್ಕೋಬೇಕು. ಅಂದರೆ ನಾವೇನಾದರೂ ಇವಾಗ ಒಂದು ಉಂಡೆ ಕಟ್ಟಿದರೆ ಅದು ಅದೇ ಶೇಪಲ್ಲಿ ನೀಟಾಗಿ ಕುತ್ಕೋಬೇಕು, ಸೆಟ್ ಆಗಬೇಕು. ಆ ರೀತಿಯಾಗಿ ಇದನ್ನ ನೀಟಾಗಿ ನಾದ್ಕೋಬೇಕು. ಇದಕ್ಕಿವಾಗ ಕ್ಯಾಂಡಿ ಶೇಪ್ ಹೇಗೆ ಕೊಡೋದು ಅಂತ ನೋಡೋಣ. ಇವಾಗ ಸ್ವಲ್ಪ ತೊಗೊಂಡ್ಬಿಟ್ಟು ಅದನ್ನು ಚೆಂದ ನಾದ್ಬಿಟ್ಟು ಈ ರೀತಿಯಾಗಿ ಒಂದು ಉಂಡೆ ಥರ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಕ್ಯಾಂಡಿದು ಸ್ಟಿಕ್ ಬರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಕರೆಕ್ಟಾಗಿ ಮಧ್ಯಕ್ಕೆ ಹಾಕ್ಕೋಬೇಕು. ಆ ಕಡೆ ಈ ಕಡೆ ಜಾಸ್ತಿ ಕಮ್ಮಿ ಆಗಬಾರ್ದು, ಇಲ್ಲಾಂದರೆ ನಾವು ಚಾಕ್ಲೇಟ್ ಕೋಟ್ ಮಾಡಬೇಕಾದ್ರೆ ಬಿದ್ದೋಗ್ಬಿಡುತ್ತೆ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ರ್ಯಾಂಡಮಾಗಿ. ಇದಕ್ಕೆ ಇವಾಗೊಂದು ಕರೆಕ್ಟ್ ಶೇಪ್ ಕೊಡಲಿಕ್ಕೆ ಒಂದು ಕವರ್ ತಗೊಂಡಿದ್ದೀನಿ. ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ಒಂದು ಕವರು. ಇದನ್ನ ಪ್ರೆಸ್ ಮಾಡಿಕೊಂಡು ನೀಟಾಗಿ ಒಂದು ಕ್ಯಾಂಡಿ ಶೇಪ್ ಕೊಡಬೇಕು. ಆನ್ಲೈನಲ್ಲಿ ಕೇಕ್ಸಿಕಲ್ದು ಮೌಲ್ಡ್ಸ್ಗಳು ಸಿಗುತ್ತೆ. ನಾವು ಅದಕ್ಕೆ ಜಸ್ಟ್ ಫಿಲ್ ಮಾಡೋದಷ್ಟೇ, ಅದು ಕ್ಯಾಂಡಿ ಶೇಪಲ್ಲಿ ನೀಟಾಗಿ ಬಂದುಬಿಡತ್ತೆ. ಬಟ್ ನಾವು ಕೈಯಲ್ಲೇ ಈಸಿಯಾಗಿ ಮಾಡ್ಬೋದಾಗಿರೋದ್ರಿಂದ ಮೌಲ್ಡ್ಸ್ಗಳದ್ದೇನು ಅವಶ್ಯಕತೆ ಇರೋದಿಲ್ಲ. ಇದೇ ರೀತಿ ಮಾಡಿಕೊಂಡು 4 ಕ್ಯಾಂಡಿ ರೀತಿಯಾದಂಥ ಕೇಕ್ನ ರೆಡಿ ಮಾಡಿ ಇಟ್ಕೊತೀನಿ. ಇದು ರೆಡಿ ಆದಮೇಲೆ ಇವಾಗ ಒಂದು 2 ನಿಮಿಷ ಇದನ್ನ ಫ್ರಿಜ್ಜಲ್ಲಿ ಇಟ್ಕೊತೀನಿ, ಸ್ವಲ್ಪ ಸೆಟ್ ಆಗಲಿ ಶೇಪ್ ಅಂತ. ಇಡಲೇಬೇಕಂತ ಏನಿಲ್ಲ, ಬಟ್ ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೇದಂತ ಹೇಳಿ ಒಂದು 2-3 ನಿಮಿಷ ಇಟ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ತೆಕ್ಕೊಂಡ್ಮೇಲೆ ನಾವು ಆವಾಗಲೇ ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಾಕ್ಲೇಟ್ನ ಇದ್ರ ಮೇಲೆ ಒಂದು ಕೋಟ್ ಹಾಕ್ಕೊಳ್ಳೋಣ. ನಾವು ಕ್ಯಾಂಡೀಸ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದರಿಂದ ಈ ಚಾಕ್ಲೇಟ್ ಹಾಕಿದ ತಕ್ಷಣ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ತುಂಬ ಬೇಗ ಸ್ಪ್ರೆಡ್ ಮಾಡ್ಕೊಬಿಡಬೇಕು, ಇಲ್ಲಾಂದರೆ ಹಾಗಾಗಿ ಒಂದೇ ಕಡೆ ಕುತ್ಕೊಬಿಡುತ್ತೆ ಚಾಕ್ಲೇಟು. ಇದೇ ರೀತಿ ನೀಟಾಗಿ 2 ಬದಿ ಚಾಕ್ಲೇಟಿಂದ ಕೋಟ್ ಮಾಡಿಕೊಂಡ್ರೆ ಸೇಮ್ ಚೋಕೋಬಾರ್ ಐಸ್ ಕ್ರೀಮ್ ಬರುತ್ತಲ್ವ ಅದೇ ರೀತಿ ಕಾಣಿಸುತ್ತೆ. ನೋಡೋಕೆ ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ. ಈ ರೀತಿಯಾಗಿ ಚಾಕ್ಲೇಟ್ನ ಕೋಟ್ ಮಾಡಿದ ಮೇಲೆ ನಾವು ಹಾಗೆ 1 ನಿಮಿಷ ಕೈಯಲ್ಲಿ ಇಟ್ಕೊಂಡ್ರೂ ಕೂಡ ಚಾಕ್ಲೇಟೆಲ್ಲ ಹಾಗೆ ಗಟ್ಟಿಯಾಗಿಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ. ಇಲ್ಲಾಂದರೆ ನೀವು ಒಂದು 2-3 ನಿಮಿಷದವರೆಗೂ ಫ್ರಿಜ್ಜಲ್ಲಿ ಮತ್ತೆ ಇಟ್ಕೋಬೋದು. ಚಾಕ್ಲೇಟ್ ಕೋಟ್ ಮಾಡಿದ ಮೇಲೆ ಚಾಕ್ಲೇಟೆಲ್ಲ ನೀಟಾಗಿ ಗಟ್ಟಿಯಾಗಲಿ ಅಂತ ಹೇಳಿ. ಬ್ಯೂಟಿಫುಲ್ ಆಗಿರುವಂತಹ ಕೇಕ್ಸಿಕಲ್ ರೆಡಿಯಾಗಿದೆ. ಇದೇ ರೀತಿಯಾಗಿ ಎಲ್ಲ ಕೇಕ್ಸಿಕಲ್ನು ಚಾಕ್ಲೇಟಿಂದ ಕೋಟ್ ಮಾಡಿ ಇಟ್ಕೊತೀನಿ. ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಆವಾಗಲೇ ಚಾಕ್ಲೇಟ್ ಮೆಲ್ಟ್ ಮಾಡಿರೋ ಅಂಥದ್ದು ಸ್ವಲ್ಪ ಉಳಿದಿತ್ತು. ಅದನ್ನು ಒಂದು ಕವರ್ನ ಕೋನ್ ಶೇಪ್ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಡಿಸೈನ್ ಮಾಡ್ಕೊತಾ ಇದ್ದೀನಿ ಅದ್ರ ಮೇಲೆ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಇದ್ರ ಮೇಲೆ ಸ್ವಲ್ಪ ಶುಗರ್ ಬಾಲ್ಸ್ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ.
ನೋಡಿದ್ರಲ್ಲ ಕೇಕ್ಸಿಕಲ್ ಹೇಗೆ ಮಾಡೋದು ಅಂತ. ಐಡಿಯಾ ಮಾತ್ರ ಎಷ್ಟು ಸೂಪರ್ ಆಗಿದೆ ಅಲ್ವಾ. ತಿನ್ನೋರಂತೂ ನಿಜವಾಗ್ಲೂ ಕನ್ಫ್ಯೂಸ್ ಆಗ್ತಾರೆ ಇದು ಐಸ್ ಕ್ರೀಮಾ ಅಥವಾ ಕೇಕಾ ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ರೆಸಿಪಿ ರಿಕ್ವೆಸ್ಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.